ಮೇಲೆ ದಾಳಿ ಮಾಡುವ ಪ್ರಯತ್ನ ಆಗಿತ್ತಾ? ಹಾಗಾದ್ರೆ ಕಾಂಗ್ರೆಸ್ನ ಸಂಸದರ ದಾಳಿ ಸುಳಿವು ಸ್ಪೀಕರ್ಗೆ ಸಿಕ್ಕಿತಾ? ಪ್ರಧಾನಿ ನರೇಂದ್ರ ಮೋದಿ ಮೇಲೆಯೇ ದಾಳಿ ಮಾಡೋಕೆ ಯತ್ನ ಆಗಿದೆ ಅನ್ನುವಂಥ ಮಾಹಿತಿ. ಕಾಂಗ್ರೆಸ್ನ ಸಂಸದರ ದಾಳಿ ಸುಳಿವು ಬಗ್ಗೆ ಸ್ಪೀಕರ್ಗೆ ಮೊದಲೇ ಮಾಹಿತಿ ಸಿಕ್ಕಿತ್ತಾ? ಹಾಗಾದ್ರೆ ದಾಳಿಯ ಆತಂಕದಲ್ಲಿ ಕಲಾಪಕ್ಕೆ ಬರಬೇಡಿ ಅಂತ ಮೋದಿಗೆ ಸ್ಪೀಕರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮೇಲೆ ದಾಳಿ ಮಾಡುವ ಪ್ರಯತ್ನ ಆಗಿತ್ತಾ ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಿನ್ನೆ ಅವರ ಭಾಷಣ ಇತ್ತು, ಭಾಷಣ ಕ್ಯಾನ್ಸಲ್ ಆಗಿದೆ. ಕಾಂಗ್ರೆಸ್ ಸಂಸದರ ಮೇಲೆ ಒಂದು ಆರೋಪ, ದಾಳಿ ಆತಂಕದಲ್ಲಿ ಕಲಾಪಕ್ಕೆ ಬರಬೇಡಿ ಅಂತ ಸ್ಪೀಕರ್ ಅವರು ನರೇಂದ್ರ ಮೋದಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಕೂಡ ಪ್ರಧಾನಿ ಮೋದಿ ಅವರ ರಕ್ಷಣೆ ಕೂಡ ಬಹಳ ಮುಖ್ಯ. ಹಾಗಾಗಿ ಕಾಂಗ್ರೆಸ್ ಸಂಸದರ ದಾಳಿ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ಗೆ ಸುಳಿವು ಸಿಕ್ಕಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅವರನ್ನ ಬರಬೇಡಿ, ನೀವು ಲೋಕಸಭೆಗೆ ಬರಬೇಡಿ ಅಂತ ಸ್ಪೀಕರೇ ಹೇಳಿದ್ದಾರೆ. ನಿನ್ನೆ ಲೋಕಸಭೆಯ ಕಲಾಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೈರಾಗಿರ್ತಾರೆ, ಭಾಷಣ ಮಾಡಬೇಕಿತ್ತು, ಆ ಭಾಷಣವನ್ನು ಕೂಡ ಪೋಸ್ಟ್ ಪೋನ್ ಮಾಡಿದ್ದಾರೆ. सम्माननीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए, और सदन के सभापति होने के नाते मेरी जिम्मेदारी बनती थी कि सदन की उच्च परंपराओं गरिमाओं को अक्षुण्ण बनाए रखें। सदन के नेता सदन में न बोले, ये सभा के लिए किसी प्रकार के लिए उचित नहीं है। सदन के नेता ने उपस्थित न रहकर मेरे आग्रह को मानकर सदन को अप्रिय दृश्य से बचाया। मैं माननीय प्रधानमंत्री जी को इसके लिए आभार व्यक्त करता हूं कि उन्होंने मेरे सुझाव को माना। ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಖಾಸಗಿ ಬಸ್, ನೆಲಕ್ಕೆ ಬಿದ್ದ ಯುವತಿ ಮೇಲೆಯೇ ಆ ಬಸ್ ಹರಿದಿದೆ. ಸ್ಕೂಟರ್ನಲ್ಲಿ ಇಬ್ರು ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಬಸ್ ದಿಢೀರನೆ ಬಂದು ಡಿಕ್ಕಿ ಹೊಡೆದಿದೆ. ನೆಲಕ್ಕೆ ಬಿದ್ದ ಯುವತಿ ಮೇಲೆಯೇ ಬಸ್ ಹರಿದಿದೆ. 26 ವರ್ಷದ ಯುವತಿ ದೀಪ್ತಿ ದುರ್ಮರಣ ಹೊಂದಿದೆ. ಮಂಗಳೂರಿನ ನಂತೂರು ವೃತ್ತದ ಬಳಿ ಘಟನೆ ಆಗಿರುವಂಥದ್ದು. ಬಳ್ಳಾಲ್ಬಾಗ್ ನಿವಾಸಿ 26 ವರ್ಷದ ದೀಪ್ತಿ ಸಾವನ್ನಪ್ಪಿದ್ದಾಳೆ. ಕದ್ರಿ ಠಾಣೆಯ ಮುಂದೆ ಯುವತಿಯ ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಹೋಗುವುದು, ಉಡುಪಿ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಬಸ್ಗಳು ಟ್ರಾವೆಲ್ ಮಾಡ್ತವೆ. ಅವರಿಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನುವಂಥದ್ದು ಇಲ್ವೇ ಇರೋದಿಲ್ಲ. ಹೇಗೆ ಬೇಕು ಹಾಗೆ ಬಸ್ ಅನ್ನು ಹಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಮಟ್ಟಿಗೆ ಬಸ್ಗಳ, ಪ್ರೈವೇಟ್ ಬಸ್ಗಳ ಹಾರಾಟ ಆ ರೀತಿ ಇರುವಂಥದ್ದು. ಮಂಗಳೂರಿನ ನಂತೂರು ವೃತ್ತದ ಬಳಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬಳ್ಳಾಲ್ಬಾಗ್ ನಿವಾಸಿ 26 ವರ್ಷದ ದೀಪ್ತಿ ಸಾವನ್ನಪ್ಪಿದ್ದಾರೆ. ಕದ್ರಿ ಠಾಣೆಯ ಮುಂದೆ ಯುವತಿಯ ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಸಗಿ ಬಸ್ನವರ ಈ ಒಂದು ಬೇಜವಾಬ್ದಾರಿತನದ ಚಾಲನೆಯಿಂದಾಗಿ ಅಮಾಯಕ ಹೆಣ್ಮಗಳು ಈಗ ಸಾವನ್ನಪ್ಪಿದ್ದಾಳೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, 26 ವರ್ಷದ ದೀಪ್ತಿ ಸಾವನ್ನಪ್ಪಿರುವಂತಹ ಯುವತಿಯ ಫೋಟೋ. ಅದರ ಜೊತೆಗೆ ಆ ಒಂದು ಬಸ್ ಏನಿದೆ, ಶ್ರೀ ಗಣೇಶ್ ಬಸ್, ಇದು ಬಂದು ಡಿಕ್ಕಿ ಹೊಡೆದಿರೋದು. 2 ವೀಲರ್ನಲ್ಲಿ ಹೋಗ್ತಾ ಇರ್ತಾರೆ ಇಬ್ರು. ಅದರ ಸಂದರ್ಭದಲ್ಲಿ ಒಬ್ರು ರಸ್ತೆಯ ಒಂದು ಪಕ್ಕಕ್ಕೆ ಬಿದ್ದರೆ ಇನ್ನೊಬ್ರು ಇನ್ನೊಂದು ಪಕ್ಕಕ್ಕೆ ಬಿದ್ದಿರ್ತಾರೆ. ಆ ದೀಪ್ತಿಯ ಮೇಲೆಯೇ ಬಸ್ ಹರಿದಿರುವಂಥದ್ದು. ಆಕೆಯ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಜಮಾಯಿಸಿ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ.